ತಯಾರಿ ನಡೆದ. ವಿಜಯ ಅಂತ ಇನ್ನುಳಿದವ್ರು ಪ್ರಯತ್ನ ಮಾಡಿದರು, ಕಮಲ್ ಹಾಸನ್ ಮಾಡಿದರು, ರಜನಿಕಾಂತ್ ಅವರು ಪ್ರಯತ್ನ ಮಾಡಲಿಲ್ಲ. ಯಾಕೋ ಏನು ಹಿಂದೆ ಸರಿದ್ರು, ಮಾಡಬೇಕಂತ ಪ್ರಯತ್ನ ಮಾಡಿದರು. ಅದಕ್ಕೇನು ಕಾರಣ ಗೊತ್ತಿಲ್ಲ, ಬಟ್ ಆದರೂ ಹಿಂದೆ ಸರಿದ್ರು. ಈಗ ವಿಜಯ ಅಲ್ಲಿ ನಟ, ದೊಡ್ಡ ನಟ ತಮಿಳುನಾಡಿಂದು, ಅವರು ಈಗ ತಮ್ಮದೇ ಆದ ಒಂದು ಪಕ್ಷವನ್ನು ಕಟ್ತಾ ಇದ್ದಾರೆ. ತಮಿಳಿಗ ವೆಟ್ರಿ ಕಳಗಂ ಅದರದ್ದು ಟಿ ವಿ ಕೆ ಅನ್ನುವಂಥದ್ದು ಈ ಪಕ್ಷವನ್ನು ಕಟ್ಟಿದ್ದಾರೆ. ಆ ಪಕ್ಷದ ಪ್ರಚಾರಕ್ಕಾಗಿ ಇಡೀ ರಾಜ್ಯ ತುಂಬ ಹೋಗ್ತಾ ಇದ್ದಾರೆ. ನಮ್ಮ ಪಕ್ಷ ನಿಜವಾದ ದ್ರಾವಿಡರ ಪರವಾಗಿ ಹೋರಾಟ ಮಾಡುವಂಥದ್ದು. ಇವತ್ತಿನ ನಮ್ಮ ದ್ರಾವಿಡ ಮುನ್ನೇತ್ರ ಕಸಗಂಬಂದ್ರೆ DMK ಇದು ಭ್ರಷ್ಟ ಆಗ್ಯದ. ಕೇವಲ ಅವತ್ತು ತಂದೆಯಿಂದ ಮಗಳಿಂದ ಮತ್ತು ಇದೇ ರೀತಿ ನಡೆದ ಪರಂಪರೆ ಮತ್ತು ಎಲ್ಲ ತಮಿಳುನಾಡನ್ನು ಹಾಳು ಮಾಡಿದ್ದಾರೆ, ಲೂಟಿಕೋರಿದ್ದಾರೆ ಅಂತೇಳಿ ದೊಡ್ಡದಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ಜನನೂ ಅಲ್ಲೇ ಇವರಿಗೆ ಮರಳಾಗ್ತಾ ಇದ್ದಾರೆ. ಸಹಜದ ತಮಿಳುನಾಡಿನಲ್ಲಿ ವಿಶೇಷವಾಗಿ ಹೀರೋಗಳು, ಸಿನಿಮಾ ಹೀರೋಗಳು ಭಾಳ ಅಲ್ಲಿ ಲಾಯಕ್ ಆಗ್ತಾರೆ. ಈ ಹಿಂದೆ ಹೇಳಿದ್ದೆ ನಿಮಗೆ MG ರಾಮಚಂದ್ರನ್ ಆಗಿರ್ಬೋದು, ಅವರು ಸಿನಿಮಾನಲ್ಲ. ಮುಂದೆ ಶಿವಾಜಿ ಗಣೇಶನ್ ಅವರು ಪ್ರಯತ್ನ ಮಾಡಿದರು, ಆಮೇಲೆ ನಮ್ಮ ಜಯಲಲಿತಾ ಅವರು ಮಾಡಿದರು. ಈಗ DMK ಇವ ಸ್ಟಾಲಿನ್ ಅವ್ರ ತಂದೆ ಸಿನಿಮಾ ರೈಟರ್ ಅವರು, ಸಿನಿಮಾ ರಂಗದಲ್ಲೇ ಹಾಡುಗಳು ಬರೆಯುವಂಥವ್ರು, ಅವರು ಈಗ ಆಡಿದರು. ಈಗ ಬಂದಿದ್ದು ಅಲ್ಲಿ ಮತ್ತೇನು ಬಡತನದ, ನೋವದ, ಸಂಕಟದ, ಭ್ರಷ್ಟದ, ಲೂಟಿಕೋರದಾರ, ಒಬ್ರಿಬ್ಬರು ಆರೋಪ ಮಾಡೋ ಪ್ರತ್ಯಾರೋಪ ನಡೆದಂಥದ್ದು. ಈಗ ಈ ನಮ್ಮ ಏನಪ್ಪ ಅಂತಂದ್ರೆ TVK ಅಂದ್ರೆ ತಮಿಳಿಗ ವೆಟ್ರಿ ಕಳಗಂ ಸ್ಥಾಪನೆ ಮಾಡಿಕೊಂಡಿದ್ದಾರೆ ವಿಜಯ. ಅವ್ರು ದೊಡ್ಡ ಫಂಕ್ಷನ್ ಕರೆದಿದ್ರು, ಅಲ್ಲಲ್ಲಿ ಮಾಡಿದ್ರು. ಕರೂರಿಗೆ ಬಂದಾಗ ದೊಡ್ಡ ಲಕ್ಷಗಳ ಜನ ಕೂಡಿಬಿಟ್ಟಿದ್ದಾರೆ. ಏಕಾಏಕಿ ಕೂಡಿದಾಗ ಅವ್ರು ಬಸ್ ಮೇಲೆ ಪ್ರಚಾರ